ಪಾಪದ ಭಾರ ಹೊತ್ತಿರುವವರೇ, ಶಾಪದ ಹೊರೆ ಹೊತ್ತಿರುವವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಿಮ್ಮ ಭಾರ ನೀಗಿ ಹೋಗುವುದು. ನಿಮ್ಮ ಪಾಪ ಕಡು ಕೆಂಪಾಗಿದ್ದರೂ ಹಿಮದಂತೆ ಬೆಳಗ್ಗೆ ಮಾಡುತ್ತೇನೆ ನಾನು. ದೆವ್ವದ ಸ್ವಭಾವ ಇದೆಯಾ? ದೇವರ ಹಾಗೆ ಮಾಡ್ತೀನಿ. ನೀನು ದೇವರಾಗಿರಬೇಕು. ದೇವರ ಗುಣಲಕ್ಷಣವನ್ನು ಧರಿಸ್ಕೊಳ್ಳೋ ರೀತಿಯಲ್ಲಿ ಯೇಸು ಪ್ರಭು ಮಾಡೋದಕ್ಕೆ ಶಕ್ತನು ಆತನು. ನೋಡೋಣ ಇನ್ನೊಂದ್ಸರಿ ಅದೇ ಮಾತ್ರ ಓದೋಣ. ಯಾವುದದ್ದರಿಂದ ನೀನು ಮಾಡುತ್ತಿರುವಂಥ ಪಾಪದ ಅಮಲಿನಿಂದ ಜ್ಞಾನಹೀನನಾಗಿ ಸೆರೆಗೆ ಹೋಗಿದೆಯಲ್ಲ, ಬುದ್ಧಿಹೀನನಾಗಿ ಸೆರೆಗೆ ಹೋಗಿದೆಯಲ್ಲ, ಬುದ್ಧಿಹೀನನಾಗಿ ಮೂಢನಾಗಿ ವೇಷವಾಟಿಕೆಯ ಜೀವನದಲ್ಲಿ ಇಳಿದಿದೆಯಲ್ಲ, ಮೂಢನಾಗಿ ಕುಡುಕನಾಗಿ ನಿನ್ನ ಹಣ ಸಂಪಾದನೆ ಮಾಡೋದೆಲ್ಲ ನಿನ್ನ ಕುಡುಕತನಕ್ಕೆ ನೀನು ಕೊಟ್ಟು ನಿನ್ನ ದಾಸನ ಭಾವದಲ್ಲಿ ಇದೆಯಲ್ಲ, ಮತ್ತೊಬ್ಬರ ಕೆಳಗಡೆ ನೀನು ಸ್ವಂತ ವ್ಯವಹಾರದಲ್ಲಿದ್ದಂಥ ನೀನು ಜೀತದ ಹಾಳಾಗಿದೆಯಲ್ಲ ಈ ದಿನ, ಅದರಿಂದ ಬಿಡುಗಡೆ ಮಾಡ್ತೀನಿ ಅಂತ ಇದ್ದಾನೆ ದೇವರು. ಆದ್ದರಿಂದ ಮಗನು, ತಂದೆಯಾದ ಪರಮಾತ್ಮನ ಯೇಸು ಕ್ರಿಸ್ತನ ಮಗನು, ಪಾಪ ವಿಮೋಚನೆಗೋಸ್ಕರ ಈ ಲೋಕಕ್ಕೆ ಬಂದಂಥ ಪರಮಾತ್ಮನ ಮಗನಾದ ಯೇಸು ಕ್ರಿಸ್ತನು ಬಿಡುಗಡೆ ಮಾಡಿದರೆ ಅದು ನಿಜವಾದ ಬಿಡುಗಡೆ. ಈಗಿರುವಂಥ ಬಿಡುಗಡೆ ನಿಜವಾದ ಬಿಡುಗಡೆ ಅಲ್ಲ. ಈಗಿರುವಂಥ ಬಿಡುಗಡೆ ತಾತ್ಕಾಲಿಕವಾದಂಥ ಬಿಡುಗಡೆ, ಕ್ಷಣಿಕವಾದಂಥ ಬಿಡುಗಡೆ, ನಿಮಿಷಗಳ ಬಿಡುಗಡೆ, ಗಂಟೆಗಳ ಬಿಡುಗಡೆ, ಒಂದು ದಿನದ ಬಿಡುಗಡೆ ಅಷ್ಟೇ. ಮಾರನೇ ದಿವಸದಿಂದ ಅದೇ ಕುಡುಕುತನದ ಸೆರೆಗೆ ಹೋಗ್ತೀಯ, ಅದೇ ವಿಚಾರದ ಸೆರೆಗೆ ಹೋಗ್ತೀಯ, ಅದೇ ಸುಳ್ಳು ಹೇಳುವಂಥ ಬದುಕಿನ ಸೆರೆಗೆ ಹೋಗ್ತೀಯ, ಅದೇ ಅಸಮಾಧಾನಕರವಾದಂಥ ಜೀವಿತಕ್ಕೆ ನೀನು ಸೆರೆಗೆ ಹೋಗುವವನಾಗಿರ್ತೀಯ. ಅದಕ್ಕೆ ಯೇಸು ಪ್ರಭು ಹೇಳ್ತಿದ್ದಾನೆ, ಆದ್ದರಿಂದ ಮಗನಾದ ನಾನು ನಿನಗೆ ಬಿಡುಗಡೆ ಮಾಡ್ತೀನಲ್ಲ, ಅದು ನಿಜವಾದ ಬಿಡುಗಡೆ. ಈ ದಿನ ನನ್ನ ಜೀವಿತದಲ್ಲಿ ಯೇಸು ಕ್ರಿಸ್ತನು ಮಾಡಿರುವಂಥ ಬಿಡುಗಡೆ ಉನ್ನತವಾದಂಥ ಬಿಡುಗಡೆ. ಅದು ಯಾವ ಡಾಕ್ಟ್ರಿಂದನೂ ಬಿಡಿಸಲಾಗಲಿಲ್ಲ, ಯಾವ ಇನ್ಸ್ಪೆಕ್ಟರ್ಗಳು ಅಧಿಕಾರಿಗಳು ನನ್ನನ್ನು ಬಿಡಿಸೋದಕ್ಕೆ ಆಗಲಿಲ್ಲ. ಆ ಪಾಪದ ಸೆರೆಯಿಂದ ಪ್ರಭು ಆಗಿರುವಂಥ ಯೇಸು ಕ್ರಿಸ್ತನನ್ನು ಬಿಡಿಸಿದನು. ಪ್ರೇಮ 24 ಗಂಟೆ ಕೆಟ್ಟ ಆಲೋಚನೆ, ಹೃದಯದಲ್ಲಿ ಕೆಟ್ಟ ಆಲೋಚನೆ ಬರಬೇಕು, ಅದನ್ನು ಮಾಡಬೇಕು, ಕೆಟ್ಟದನ್ನು ಅನುಭವಿಸ್ಬೇಕು, ಇದರಲ್ಲಿ ಸುಖ ಐತೆ ಅಂದುಕೊಂಡು ಹೋಗಿ 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 ಒಂದು ದಿವಸ ಒಂದು ದುಷ್ಟ ಶಕ್ತಿಯ ಕೈಗೆ ಸಿಕ್ಕಾಕೊಂಡೆ ನಾನು. ಆ ಪಾಪದಿಂದ ಹೊರಗಡೆ ಬರೋಕ್ಕಾಗ್ತಲ್ಲ, ಆ ನಶೆಲೇ ಇರಬೇಕು. ಗಾಂಜಾ ಹೊಡಿತಾ ಇರ್ತೀವಿ, ಬೆಳಗಿನ ಸಮಯ ಗಾಂಜಾ ಹೊಡಿತಾನೆ ಇರಬೇಕು. ಜೀವನ ಬೀದಿ ಪಾಲಾಗ್ತಾ ಇರ್ತದೆ. ಹೆಂಡತಿ ಬೀದಿ ಪಾಲಾಗ್ಬಿಡ್ತಿರ್ತದೆ, ಚಿಕ್ಕ ಮಕ್ಕಳು ಕೊಡೋದು ಚಿಂತೆ ಇಲ್ಲ. ನಾನು ಮಾತ್ರ ಯಾವಾಗೂ ನಶೆಲಿರಬೇಕು. ಕುಡಿದ್ರೆ ಹೆಂಗೆ ಕುಡಿಬೇಕು, ನಶೆ ಫುಲ್ ಕಿಕ್ಕು, ಫುಲ್ ಟೈಟ್ ಆಗೋರು ಕುಡಿಬೇಕನ್ನೋ ಆಲೋಚನೆಗಳು. ಹೌದಾ? ಖೈದಿಯಾಗಿದ್ದಂಥ ನನ್ನನ್ನು ಬಿಡಿಸಿದದ್ದು ಯಾರು? ಯೇಸು ಕ್ರಿಸ್ತನ ಪ್ರೇರೆ. ಯೇಸು ಕ್ರಿಸ್ತನು ನಿಜವಾದ ಸ್ವತಂತ್ರವನ್ನು ಕೊಟ್ಟು ನನ್ನ ಜೀವಿತದಲ್ಲಿ. ಏನು ಬೇರೆ? ಗಲಾತ್ಯ ಬರೆದ ಪತ್ರಿಕೆ ಅಂತ ನೋಡಿ, ಸತ್ಯವೇದ ಗ್ರಂಥದಲ್ಲಿ ಒಂದು ಮಾತು, ಗಲಾತ್ಯ ಬರೆದ ಪತ್ರಿಕೆ ಅಂತ ಐತೆ. ಒಂದು ಸಾರಿ ಬೇರೆ ನೀವು ಬೈಬಲ್ ಎನ್ನುವಂಥ ಸತ್ಯವೇದ ಗ್ರಂಥವನ್ನು ಪ್ಲೇಸ್ಟೋರಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಬೇರೆ. ಈ ಆ್ಯಪಲ್ಲಿ ಇರುವಂಥ ಆ ಮಾತುಗಳನ್ನು ನೀವು ನೋಡಿ, ನಿಜವಾಗ್ಲೂ ಆ ಮಾತುಗಳು ನಿಮ್ಮ ಜೀವಿತಗಳನ್ನು ಬದಲಾಯಿಸೋದಕ್ಕೆ ಬಲ ಕೊಡುತ್ತೆ, ಧೈರ್ಯ ಕೊಡುತ್ತೆ. 5ನೇ ಅಧ್ಯಾಯ ಗಲಾತ್ಯ ಬರೆದ ಪತ್ರಿಕೆ 5ನೇ ಅಧ್ಯಾಯ 1ನೇ ವಚನ. ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು. ಕ್ರಿಸ್ತನು ನಾವು ಸ್ವತಂತ್ರದಲ್ಲಿ ಇರಬೇಕೆಂದು ನಮಗೆ ಬಿಡುಗಡೆ ಮಾಡಿದನು. ನಿಜವಾದ ಸ್ವತಂತ್ರನು ಯಾರು ಗೊತ್ತಾ? ಯೇಸು ಕ್ರಿಸ್ತನನ್ನು ಆತ್ಮರಕ್ಷಕನಾಗಿಯೂ ಪಾಪ ವಿಮೋಚಕನಾಗಿಯೂ ಅಂಗೀಕಾರ ಮಾಡಿಕೊಂಡು ತನ್ನ ಪಾಪಗಳನ್ನು ಯಾವನು ತೊಳೆದುಕೊಂಡಿದ್ದಾನೋ, ಆತನ ರಕ್ತದಿಂದ, ಆತನ ಶುದ್ಧದ ರಕ್ತದಿಂದ ಯಾವನು ತನ್ನನ್ನು ತಾನು ತೊಳಕೊಂಡು, ನಾನು ಪಾಪಾತ್ಮನು, ದೇವರು ನನ್ನನ್ನು ಕ್ಷಮಿಸು, ನನಗೆ ಹೊಸ ಜೀವನ ಕೊಡುವಂತ ಯಾರು ದೇವರ ಮುಂದೆ ಮೊರೆ ಇಟ್ಟು ಪಾಪಗಳನ್ನು ತೊಳೆದುಕೊಂಡು ದೀಕ್ಷಾಸ್ನಾನದ ಮೂಲಕ ಹೊರಗಡೆ ಬಂದಿದ್ದಾನೋ ಆತನೇ ನಿಜವಾದ ಸ್ವತಂತ್ರನು. ಈ ಸ್ವತಂತ್ರದಿಂದ ಹೊರಗಡೆ ಬರಬೇಕಾದ್ರೆ ಏನು ಮಾಡಬೇಕಾದದ್ದೇನು ಪ್ರೇರೆ? ಒಂದು ಉತ್ತಮವಾದಂಥ ಕಾರ್ಯ ಬೈಬಲಲ್ಲಿ ಬರೆಸಿದೆ ಪ್ರೇರೆ. ರೋಮ ಬರೆದ ಪತ್ರಿಕೆ ಒಂದು ಸಾರಿ ನೋಡೋಣ. ಇದೇ ಸತ್ಯವೇದದಲ್ಲಿರುವಂಥ ಮಾತು. ರೋಮ ಬರೆದ ಪತ್ರಿಕೆ 6ನೇ ಅಧ್ಯಾಯ 5ನೇ ವಚನದಲ್ಲಿ ಕೆಲವು ಮಾತುಗಳು ದೇವರು ಬರೆಸಿದ್ದಾರೆ ಪ್ರೇರೆ. 6ನೇ ಅಧ್ಯಾಯ 5ನೇ ವಚನ ಓದೋಣ. 5ನೇ ವಚನದಿಂದ ಓದಿಕೊಳ್ಳೋಣ. ಓಕೆ. ಹೇಗೆಂದರೆ ನಾವು ಆತನ ಮರಣಕ್ಕೆ ಸರಿಸಮಾನವಾದ ಮರಣವನ್ನು ಹೊಂದಿ ಆತನಲ್ಲಿ ಐಕ್ಯವಾಗಿದ್ದರೆ, ಆತನ ಪುನರುತ್ಥಾನಕ್ಕೆ ಸದೃಶ್ಯವಾದ ಪುನರುತ್ಥಾನವನ್ನು ಹೊಂದಿ ಆತನಲ್ಲಿ ಐಕ್ಯವಾಗುವೆವು. ಕೆಲವರಿಗೆ ಮಾತಾಡ್ತಾ ಆಗಲ್ಲ, ನಾನು ಬಿಡಿಸಿ ಹೇಳ್ತೀನಿ. ಅಂದರೆ ಐಕ್ಯವಾಗುವೆವು. ಪಾಪದೀನ ಸ್ವಭಾವವು ನಾಶವಾಗಿ ನಾವು ಇನ್ನು ಪಾಪದ ವಶದಲ್ಲಿರದಂತೆ ನಮ್ಮ ಪೂರ್ವ ಸ್ವಭಾವವನ್ನು ಕ್ರಿಸ್ತನ ಕೂಡ ಶಿಲುಬೆಗೆ ಹಾಕಲ್ಪಟ್ಟವರೆಂದು ತಿಳಿದಿದ್ದೇವೆ. ಸತ್ತವನ್ನು ಪಾಪದ ವಶದಿಂದ ಬಿಡುಗಡೆ ಹೊಂದಿದ್ದಾನಷ್ಟೇ.
ಈ ಮಾತಿನ ಅರ್ಥವೇನೆಂದರೆ, ಯೇಸು ಕ್ರಿಸ್ತನು ನಮ್ಮೆಲ್ಲರ ಪಾಪದ ವಿಮೋಚನೆಗೋಸ್ಕರ ಸತ್ತಂಥ ಕಾರಣಕ್ಕೆ ನಾವೇನು ಮಾಡಬೇಕಂದ್ರೆ ಆತನ ನಾಮದಲ್ಲಿ ದೀಕ್ಷಾಸ್ನಾನ ಎಂಬುವಂಥ ಶ್ರೇಷ್ಠ ಕಾರ್ಯವನ್ನು ನಮ್ಮ ದೇಹದಲ್ಲಿ ನಾವು ಹೊಂದಬೇಕು. ದೀಕ್ಷಾಸ್ನಾನ ಅಂದರೆ ಅನೇಕರು ಅಂತಾರೆ ಪ್ರೇರೆ, ಅನೇಕರಿಗೆ ಗೊತ್ತಿರಲ್ಲ. ನೀವು ಕನ್ವರ್ಟ್ ಆದ್ರ ಅಂತಾರೆ. ನೀವು ಯೇಸು ಕ್ರಿಸ್ತನ ಕನ್ವರ್ಟ್ ಆದ್ರ? ಕನ್ವರ್ಟ್ ಅಂದರೆ ಪ್ರೇರೆ ಜನರ ದೃಷ್ಟಿಯಲ್ಲಿ ಕನ್ವರ್ಟು, ದೇವರ ದೃಷ್ಟಿಯಲ್ಲಿ ನನ್ನ ದೃಷ್ಟಿಯಲ್ಲಿ ಗೊತ್ತಾ ಮಾನಸಾಂತರ. ಅಂದರೆ ದೇವರೇ ನಾನು ಪಾಪಿ ಆಗಿದ್ದೇನೆ, ಈ ಲೋಕದಲ್ಲಿ ನನಗೆ ಬಿಡುಗಡೆ ಇಲ್ಲ, ಈ ಲೋಕದಲ್ಲಿ ನನಗೆ ನಿಜವಾದ ಶಾಂತಿ ಇಲ್ಲ, ನಾನು ಪಾಪಾತ್ಮನಾಗಿದ್ದೇನೆ, ನನ್ನ ಪಾಪಕ್ಕೆ ನೀನು ಶಿಕ್ಷಿಸದೆ ನನ್ನ ಪಾಪವನ್ನು ತೊಳೆದು ನನ್ನನ್ನು ಶುದ್ಧ ಮಾಡುವಂಥ ನನ್ನನ್ನು ನಾನು ಒಪ್ಪಿಸಿ ಕೊಡುವುದರಿಂದ ಆ ದೀಕ್ಷೆ ಸ್ಥಾನ ಕೊಡಲ್ಪಡುತ್ತದೆ ಪ್ರೇಮೆ. ಅಂದರೆ ನೀರಲ್ಲಿ ಮುಳುಗಿಸುವಾಗ ಪಾಪದ ಪಾಲಿಗೆ ಸತ್ತು ನೀತಿವಂತನಾಗಿ ಜೀವಿಸುವಂಥದ್ದು. ನೀರಿನಲ್ಲಿ ಮುಳುಗಿದಾಗ ನಿನ್ನ ಹಳೆ ಪಾಪಗಳು ಕ್ಷಮಿಸಲ್ಪಟ್ಟವು. ಈಗ ನೀನು ಬದುಕುವುದಾದರೆ ಕ್ರಿಸ್ತನ ನಾಮದಲ್ಲಿ ನೀನು ಬದುಕಬೇಕು. ಯಾಕಂದರೆ ನಿನಗೋಸ್ಕರ ಪ್ರಾಣ ಕೊಟ್ಟವನು ಯೇಸು ಕ್ರಿಸ್ತನು. ನಾವು ಅನೀತಿವಂತರು ನೋಡಿ, ನಾವು ಅನೀತಿವಂತರು ಪಾಪಿಗಳಾಗಿದ್ದಾಗಲೂ ಆತನು ನಮ್ಮ ಮೇಲೆ ತನ್ನ ಪ್ರಾಣವನ್ನು ನಮಗೋಸ್ಕರ ತನ್ನ ಪ್ರಾಣವನ್ನೇ ಕೊಟ್ಟದ್ದರಲ್ಲಿಯೇ ದೇವರ ಪ್ರೀತಿ ಇಂಥದ್ದೆಂದು ಕಂಡು ಬರ್ತದೆ ಪ್ರೇರೆ. ನಮಗೋಸ್ಕರ ಪ್ರಾಣ ಕೊಟ್ಟನು ಪ್ರೇರೆ. ನೀತಿವಂತನಿಗೋಸ್ಕರ ಯಾರಾದರೂ ಪ್ರಾಣ ಕೊಟ್ಟರೂ ಕೊಡಬಹುದು, ಅಪರೂಪ. ಆದರೆ ಅನೀತಿವಂತರು ಪಾಪಿಗಳಾಗಿದ್ದಾಗಲೂ ನಮಗೋಸ್ಕರ ಪ್ರಾಣ ಕೊಟ್ಟದ್ದು ಯೇಸು ಕ್ರಿಸ್ತನ ಪ್ರೀತಿಯಾಗಿದೆ ಪ್ರೇರೆ. ಇದು ಭ್ರಮೆಯಲ್ಲ, ಇದು ಸುಳ್ಳಲ್ಲ ಪ್ರೇರೆ. ನಿಜವಾಗಿ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಒಂದೇ ಒಂದು ಸಾರಿ ನಂಬಿ ನೋಡಿ, ನಂಬಿದರೆ ದೇವರ ಮಹಿಮೆಯನ್ನು ಕಾಣ್ತೀರಾ. ದೇವರೇನೋ, ದೇವರ ಶಕ್ತಿ ಏನೋ, ದೇವರ ಪ್ರೀತಿ ಏನೋ, ದೇವರ ಪರಿಶುದ್ಧತೆ ಏನೋ ನಿನಗೆ ತಿಳಿದು ಬರ್ಬೇಕಂದ್ರೆ ನೀನು ಒಂದು ಸಾರಿ ನಂಬು, ಆಗ ನೀನು ದೇವರ ಮಹಿಮೆಯನ್ನು ಕಾಣ್ತೀಯ. ಒಂದು ಸಾರಿ ಕೂಗು. ನೀನು ಕುಲಕ್ಕೋ, ಮತಕ್ಕೋ, ಜಾತಿಗೋ, ಭಾಷೆಗೋ, ವರ್ಗಕ್ಕೋ, ದೇಶಕ್ಕೋ ಸಂಬಂಧಪಟ್ಟಂಥದ್ದಲ್ಲ ನಾನು ಹೇಳ್ತಾ ಇರೋದು. ಇಡೀ ಜಗತ್ತಿಗೆ ಸಂಬಂಧಪಟ್ಟಂಥ ದೇವರ ಕುರಿತು ಹೇಳ್ತಾ ಇದ್ದೀನಿ. ದೇವರುಗಳಿಗೆ ಮಹಾದೇವರು, ಮಹಾರಾಜನು ಆತನು ಪ್ರಿಯರೇ. ಎಲ್ಲರಿಗೂ ಒಬ್ಬ ತಂದೆ ಇರ್ತಾನಲ್ವಾ? ಮನೆ 4 ಜನ ಮಕ್ಕಳಿದ ಒಬ್ಬ ತಂದೆ ಇರ್ತಾನಲ್ವಾ? ನೀವು ನಂಬಿರುವಂಥ ದೇವರುಗಳಿಗೆ ಒಬ್ಬ ದೇವರಿದ್ದಾನೆ. ಆತನು ಮಹಾರಾಜನು ಪ್ರಿಯರೇ, ಮಹಾಬಲಾಢ್ಯನು ಆತನು. ನಂಬಿ ಪ್ರಿಯರೇ, ನಂಬಿ. ಮತ್ತೊಂದು ವಚನವನ್ನು ನೋಡಿ ಮುಗಿಸಿಕೊಳ್ಳೋಣ. ನೋಡ್ವಾ, ದೀಕ್ಷೆ ಸ್ಥಾನದ ಮೂಲಕ ನಮ್ಮ ಪಾಪ ವಿಮೋಚನೆಗಳಾಗುತ್ತೆ. ಕರೆ ಮಾತಾದೇನು ಇನ್ನೊಂದ್ಸರಿ ಓದಿಕೊಳ್ಳೋಣ. 7ನೇ ವಚನ. ಸತ್ತವನು ಪಾಪದ ವಶದಿಂದ ಬಿಡುಗಡೆ ಹೊಂದಿದಾನಷ್ಟೇ. ಏನು ಸತ್ತರೆ ಬಿಡುಗಡೆನಾ? ಸತ್ತರೆ ಪಾಪದ ವಶದಿಂದ ಬಿಡುಗಡೆನಾ? ಸಾಯೋದು ಅಂದರೆ ಪಾಪದ ಪಾಲಿಗೆ ನೀನು ಸತ್ತು ದೀಕ್ಷೆ ಸ್ಥಾನ ತೆಗೆದುಕೊಂಡು ಯೇಸು ಕ್ರಿಸ್ತನ ನಾಮದಲ್ಲಿ ನೀನು ಬಿಡುಗಡೆ ಹೊಂದಿದವನಾಗಿರ್ತೀಯ. ಯೇಸು ಕ್ರಿಸ್ತನ ನಾಮದಲ್ಲಿ ನೀನು ದೀಕ್ಷಾ ಸ್ಥಾನ ತೆಗೆದುಕೊಂಡ್ರೆ ಪಾಪದ ವಶದಿಂದ, ಅಂದರೆ ನೀನು ಪಾಪದ ಪಾಲಿಗೆ ಸತ್ತವನು, ಹಳೆ ಸ್ವಭಾವವನ್ನು ಬಿಡಬೇಕು. ಇವಾಗ ನೀನು ದೇವ್ರು ಖಂಡಿತ ಸಹಾಯ ಮಾಡ್ತಾರೆ, ಖಂಡಿತ 100% ನಿನ್ನ ಕೈಯಲ್ಲಿ ಆಗದಿರೋದು ದೇವ್ರು ಮಾಡ್ತಾರೆ. ಆತನ ಪಾದಕ್ಕೆ ಅಡ್ಡ ಬೀಳು. ನನ್ನ ಪಾಪಾತ್ಮನ ದೇವರು, ನನ್ನ ಪಾಪವನ್ನು ಕ್ಷಮಿಸು, ನನಗೆ ಹೊಸ ಜೀವನ ಕೊಡುವಂತ ನೀನು ಕೇಳು. ಖಂಡಿತ ದೇವರು ತನ್ನ ಬಳಿಗೆ ಬರುವ ಪಾಪಿಗಳಿಗೆ ತಳ್ಳುವಂಥವನಲ್ಲ. ಮತ್ತೆ ನನ್ನ ಪಾಪಾತ್ಮನ ನಾನು ದ್ರೋಹಿ ಅಂತ ಮನುಷ್ಯರ ಮುಂದೆ ಒಪ್ಪಿಕೊಳ್ಳುವಂಥ ಅವಶ್ಯಕತೆ ಇಲ್ಲವೇ ಇಲ್ಲ. ಏಕಾಂತವಾದ ಕೊನೆಗೆ ಹೋಗು, ಮೊಣಕಾಲೂರಿ ಕೈ ಮುಗಿದು, ದೇವರೇ ನನ್ನಿಂದ ತಪ್ಪಾಗಿದೆ, ಇಷ್ಟು ವರ್ಷ ನಿನ್ನನ್ನು ತಿಳಿಯದೆ ಪಾಪ ವಿಮೋಚಕನು ಯಾರೋ, ಆತ್ಮರಕ್ಷಕನು ಯಾರೋ, ಬಿಡುಗಡೆ ನ್ಯಾಯಕನು ಯಾರೋ ಅಂತ ನಾನು ತಿಳಿಯದೆ ನಮ್ಮ ಪೂರ್ವಿಕರು ತೋರಿಸಿದಂಥ ಮಾರ್ಗದಲ್ಲಿ ಹೋಗಿ ನಾನು ಜೀವಿತದಲ್ಲಿ ಸಮಾಧಾನವಿಲ್ಲದಂತೆ ಆಗಿದ್ದೇನೆ. ದೇವರೇ, ನನಗೆ ಮಾರ್ಗವನ್ನು ದರ್ಶನ ತೋರಿಸು, ನಿನ್ನ ಹೆಜ್ಜೆ ಜಾಡಿನ ನಾನು ನಡೆಸುವಂಥ ಒಂದು ಸಾರಿ ನೀವು ಮೊರೆಯಿಡು. ಒಂದು ಸಾರಿ ನೀವು ಮೊರೆಯಿಡು. ಆ ಮೊರೆಯನ್ನು ಲಾಲಿಸಿ ದೇವರು ನಿನಗೆ ಸ್ವತಂತ್ರ, ಸತ್ಯವಾದ ಸ್ವತಂತ್ರ, ನಿತ್ಯವಾದ ಸ್ವತಂತ್ರವನ್ನು ಕೊಡೋದಕ್ಕೆ ದೇವರು ಶಕ್ತನಾಗಿದ್ದಾನೆ ಪ್ರೇರೆ. ಕೋಟ್ಯಾಂತರ ಜನ ಸುಮ್ಮನೆ ನಂಬಿಲ್ಲ ಯೇಸು ಪ್ರಭುನ. ಏನೋ ಹಣ ಆಸ್ತಿಗೋಸ್ಕರ ಏನು ಪ್ರೇರೆ, ಕೋಟ್ಯಾಂತರ ರೂಪಾಯಿ ಇರೋರೇ ಯೇಸು ಪ್ರಭುನ ನಂತರ ಏನೋ ಅವ್ರು ಕೊಟ್ಟು ನಾವು ಇದು ಮಾಡೋಕ್ಕಾಗತ್ತೆ ಪ್ರೇರೆ. ಕೋಟ್ಯಾಂತರ ರೂಪಾಯಿ ಕೊಳಿತಾ ಇದೆ. ಅವ್ರು ಕನ್ವರ್ಟ್ ಅವ್ರು ಒಪ್ತಾರೆ. ಅವರು ದೊಡ್ಡ ದೊಡ್ಡ ಪೂಜಾರಿಗಳೇ ನಂಬಿದ್ದಾರೆ ಅಂದರೆ ಒಂದು ಚೂರು ಆಲೋಚನೆ ಮಾಡಿ ಪ್ರೇರೆ. ದೇವ್ರಿಗೆ ಇನ್ನೊಂದು ಹಣ ಕೊಟ್ಟು ನಾವು ಖರೀದಿ ಮಾಡುವಂಥದ್ದು, ಹಣದಿಂದ ಅವ್ರಿಗೆ ಪ್ರೀತಿ ಗಳಿಸುವಂಥ ಮಾಡೋ ಕಾರ್ಯದಲ್ಲಿ ಇಷ್ಟ ಆಗಲ್ಲ. ಬಲವಂತದಿಂದ ಮದುವೆ ಮಾಡಿದ್ರೆ ಏನಾಗುತ್ತೆ, ಒಂದು ವರ್ಷದಲ್ಲೇ ಡಿವೋರ್ಸ್ ಆಗುತ್ತೆ. ದೇವ್ರಿಗೆ ಅಂಥವ್ರು ಬೇಕಾಗಿಲ್ಲ. ನೀನು ಮನಸ್ಸಾರೆ ಪ್ರೀತಿಸಬೇಕು. ನೀನು ಪ್ರೀತಿಸುವಂಥ ಪ್ರಯತ್ನಿಸಿ ಅವಳು ಪ್ರೀತಿಸಬೇಕು. ಆಗ ನಿನಗೆ ಪ್ರೀತಿ, ನಿಜವಾದ ಪ್ರೀತಿ ಅದು ಅಲ್ವಾ? ಒಬ್ಬನೇ ಏಕಾಂತವಾಗಿ ಪ್ರೀತಿ ಮಾಡ್ಕೊಂಡು ಕುಡುಕನಾಗಿ, ಕಳ್ಳನಾಗಿ ಒಂದು ದಿವಸ ಸಾಯ್ಬೇಕಾಯ್ತದೆ ಬೀದಿ ನಾಯಿ ಥರ. 2 ಸೈಡೇ ಇದ್ರೆ ಅಲ್ವಾ? ಹಂಗೆ ದೇವರು ಕೂಡ ನಿನ್ನಲ್ಲಿ ನನಗೋಸ್ಕರ ಪ್ರೀತಿ ಹುಟ್ಟಬೇಕು, ಆಗ ನಾನು ನಿನ್ನನ್ನು ಆಶೀರ್ವಾದಿಸ್ತೀನಿ ಅಂತಾರೆ. ಯಾರ ಮಾತು ಕೇಳ್ಕೊಂಡು ಬಂದ್ರೂ ಕೂಡ ದೇವ್ರು ಇಷ್ಟಪಡೋದೇ.
ಹಾಗಂತ ಯಾರು ನಂಬಬೇಡಿ. ಇನ್ನೊಬ್ರು ಮಾತನ್ನು ಕೇಳಿ ನಂಬಕೋಬೇಡಿ. ನಿಮ್ಮ ಮನಸ್ಸಲ್ಲಿ ಬತ್ತಾ ನಿಮ್ಮ ಮನಸ್ಸಿನಲ್ಲೇ ಬರಬೇಕು ದೇವ್ರ ಮೇಲೆ ಪ್ರೀತಿ. ದೇವ್ರು ಹೇಳುವಂಥ ಒಂದು ಕಡೆ ಮಾತನ್ನು ಹೇಳಿ ಮುಗಿಸ್ಕೊಳ್ದೋಣ. ಯೆಶಾಯನ ಪ್ರವಾದನೆ ಗ್ರಂಥ 52ನೇ ಅಧ್ಯಾಯ 3ನೇ ವಚನ. ಯೆಹೋವನ ಮಾತನ್ನು ಕೇಳಿರಿ, ಲಾಭ ಪಡೆಯದೆ ನಿಮ್ಮನ್ನು ಮಾರಿದೆನು, ಹಣ ಕೊಳ್ಳದೆ ನಿಮ್ಮನ್ನು ಬಿಡುಗಡೆ ಮಾಡುವೆನು. ಲಾಭ ಪಡೆಯದೆ ನಿಮ್ಮನ್ನು ಮಾರಿದನಂತೆ ದೇವರು. ಒಂದು ದುಷ್ಟಶಕ್ತಿ ಐತೆ ಪ್ರೇರೆ, ಆತನ ಅಂಡರಲ್ಲಿ ಸಿಗಾಕೋಗ್ಬಿಟ್ಟಿದ್ರೆ. ದೇವರು ಎಷ್ಟೋ ಸಾರಿ ಪ್ರೇರೆ ನಿಮಗೆ ಕರೀತಾ ಇದ್ರು, ನಿಮಗೆ ಆಲೋಚನೆ ಇಲ್ಲ ಪ್ರೇರೆ. ದೇವ್ರು ಕರೀತಾ ಇದ್ದಾನೆ ಅಂತ ನೀವು ಕಿವಿ ಕೊಡ್ತಾ ಇಲ್ಲ. ಈ ಕಿವಿ ಇದೆಲ್ಲ ಕಿವಿ ಸಿನಿಮಾ ಸ್ಟೋರಿಗಳಿಗೋ, ಸೆಕ್ಸಿ ಹಾಡುಗಳಿಗೋ, ಪ್ರೇಸಿ ಅಥವಾ ಫೋನಲ್ಲಿ ಮಾತಾಡೋದಕ್ಕೋ, ಅಥವಾ ಜಗಳವನ್ನು ಕೇಳೋದಕ್ಕೋ, ಅಥವಾ ಹೊಟ್ಟೆ ಕಿಚ್ಚಿನ ಮಾತುಗಳನ್ನು ಕೇಳೋದಕ್ಕೋ, ಅಥವಾ ಚಾಡಿಯ ಮಾತುಗಳನ್ನು ಕೇಳೋದಕ್ಕೆ ಕಿವಿ ಕೊಡ್ತಾ ಇದ್ದೀವಿ ಹೊರತು ದೇವರ ಸ್ವರಕ್ಕೆ ನಾವು ಕಿವಿ ಕೊಡ್ತಾ ಇಲ್ಲಂತೆ. ದೇವ್ರ ಮತ್ತೆ ಎಲ್ಲಿ ಮಾತಾಡ್ತಾ ಇದ್ದಾನೆ? ಪ್ರತಿಯೊಬ್ಬರ ಅಂತರಾತ್ಮದಲ್ಲೂ ಮಾತಾಡ್ತಾ ಇದ್ದಾನೆ ಪ್ರೇರೆ. ಓಕೆನಾ? ಮತ್ತೆ ಸುವಾರ್ತೆ ಮೂಲಕ ಮಾತಾಡಿಸ್ತಾ ಇದ್ದಾರೆ, ತನ್ನ ಮಕ್ಕಳ ಮೂಲಕ. ನನ್ನ ಮಗನು ಈ ಸಾರಿ ಸುವಾರ್ತೆ ಕೇಳಿ ಬರ್ತಾನೆ, ಮತ ಕುಲದ ಹುಚ್ಚಿನಲ್ಲಿ ಸಾಯದೆ ನನ್ನ ಪ್ರೀತಿನ ಅರ್ಥ ಮಾಡ್ಕೊತಾನೆ ಅಂತ ದೇವ್ರು ಕಾಯ್ತಾ ಇದ್ರೆ. ನಿಮ್ಮನ್ನು ದೇವ್ರು ಮಾರಿದ್ರಂತೆ. ಫಸ್ಟ್ ಯೆಹೋವನ ಮಾತು ಕೇಳಿರಿ, ಲಾಭ ಪಡೆಯದೆ ನಿಮ್ಮನ್ನು ಮಾರಿದ್ದೇನು. ದುಷ್ಟಶಕ್ತಿ ಬಿಟ್ಕೊಟ್ಬಿಟ್ಟಿದ್ರು ಒಂದು ದಿವಸ ದೇವ್ರು. ಇವನು ಎಷ್ಟು ಸಾರಿ ಕರೆದ್ರು ನನ್ನ ಕಡೆ ಬರ್ತಾ ಇಲ್ಲ, ಹೋಗು ಅಂತ ಒಂದು ದುಷ್ಟಶಕ್ತಿಗೆ ಒಪ್ಪಿಸ್ಕೊಟ್ಬಿಟ್ಟಿದ್ರು. ಆ ದುಷ್ಟಶಕ್ತಿ ನಿಮ್ಮ ಮನೇನ ಹಾಳು ಮಾಡಿ, ನಿಮ್ಮ ಆರೋಗ್ಯನ ಹಾಳು ಮಾಡಿ, ನಿಮ್ಮ ನೆಮ್ಮದಿನ ಹಾಳು ಮಾಡಿ, ನಿಮ್ಮ ಸರ್ವನಾಶ ಮಾಡಿ ಆತ್ಮಹತ್ಯೆ ಮಾಡ್ಕೊಳ್ಳೋ ಪರಿಸ್ಥಿತಿ ನಿಮ್ಮ ತಂದುಬಿಟ್ಟಿದ್ದಾನೆ. ಈಗ ದೇವರ ಹೊಟ್ಟೆ ಕರಳು ಚುರುಕಂತ ಐತೆ. ಅದಕ್ಕೆ ದೇವರ ಏನಂತ ಗೊತ್ತಾ? ಹಣ ಕೊಳ್ಳದೆ ನಿಮ್ಮನ್ನು ಬಿಡುಗಡೆ ಮಾಡುವೆನು. ಬನ್ನಿ ತಿರ್ಗ, ಹಣ ಬೇಡ ನನಗೆ, ನಿಮ್ಮಿಂದ ನಿಮ್ಮ ತೋಟದಿಂದ ನನಗೆ ಫಲ ಬೇಡ, ನಿಮ್ಮ ಕೊಠಡಿಯಿಂದ ನನಗೆ ಕುರಿಗಳು ಬೇಡ, ದನಗಳು ಬೇಡ, ಹಸುಗಳು ಬೇಡ, ಕೋಳಿಗಳು ಬೇಡ, ಕುರಿಗಳು ಬೇಡ, ಏನು ಬೇಡ. ನೀವು ಮಾತ್ರ ಬನ್ನಿ ನನ್ನ ಬಳಿಗೆ, ನೀನು ಮಾತ್ರ ಬೇಕು ನನಗೆ. ಮಗನೇ, ನೀನೊಬ್ಬನೇ ಸಾಕೊಳ್ಳೋ ನನಗೆ. ನಿನ್ನಲ್ಲಿರೋದೆಲ್ಲ ನಂದೇ. ಕೋಳಿ ನಂದು, ಕುರಿ ನಂದು, ಭೂಮಿ ನಂದು, ಆಕಾಶ ಸರ್ವವು ನನ್ನ. ನನಗೇನು ಕೊಡ್ತೀಯ ನೀನು? ನಿನಗೆ ನೀನೇ ಅರ್ಪಿಸು. ನಿನ್ನನ್ನು ನೀನೇ ಅರ್ಪಿಸು. ನಿನ್ನನ್ನು ನೀನು ಅರ್ಪಿಸಿದ್ರೆ ದೇವರು ಕೂಡ ತನ್ನನ್ನು ತಾನು ನಿನಗೋಸ್ಕರ ಸಮರ್ಪಿಸ್ಕೊಳ್ತಾನೆ. ತನ್ನ ಹೃದಯವನ್ನು ತೋರ್ಪಡಿಸ್ಕೊಳ್ತಾರೆ, ತನ್ನ ಪ್ರೀತಿಯನ್ನು ನಿನ್ನ ಮೇಲೆ ತೋರಿಸ್ತಾರೆ. ತಾಯಿಗಿಂತ ಮಿಗಿಲಾದ ಪ್ರೀತಿ, ತಂದೆಗಿಂತ ಮಿಗಿಲಾದಂಥ ಪ್ರೀತಿ, ಸಂಬಂಧಿಕರಿಗಿಂತ ಮಿಗಿಲಾದಂಥ ಪ್ರೀತಿ. ಆತನ ಪ್ರೀತಿ ನೀನು ಕಂಡುಕೊಂಡ್ರೆ, ಆತನ ಪ್ರೀತಿ ನೀನು ತಿಳ್ಕೊಬಿಟ್ರೆ ಹುಚ್ಚನಾಗ್ಬಿಡ್ತೇನೆ ನೀನು. ಕ್ರಿಸ್ತನಲ್ಲಿ ಹುಚ್ಚನಾಗ್ಬಿಡ್ತೇನೆ ನೀನು. ಎಷ್ಟೋ ಜನ ನೋಡಿ ಹುಚ್ಚುಚ್ಚಾಗಿ ತಿರುಗ್ತಾ ಇರ್ತಾರೆ, ಕರಪತ್ರಿಕೆ ಕೊಡ್ತಾರೆ, ದೇವ್ರು ನಿಮ್ಮನ್ನ ಕಾಪಾಡ್ತಾನೆ ಅಂತಾರೆ, ದೇವ್ರು ನಿಮ್ಮನ್ನ ಬಿಡಿಸ್ತಾನೆ ಅಂತಾರೆ, ಬನ್ನಿ ಅಂತಾರೆ, ಆಶೀರ್ವಾದ ಹೊಂದ್ಕೊಳ್ಳಿ ಅಂತಾರೆ. ಹುಚ್ಚುಚ್ಚಾಗಿ ತಿರುಗ್ತಾರೆ. ಏನು ಕೆಲಸ ಬೇಡ, ಮಾಡೋ ಕೆಲಸ ಇಲ್ವಾ? ಒಂದು ದಿವಸ ಬೇರೆಯವರು ನಮಗೆ ಹುಚ್ಚುಚ್ಚಿನ ಥರ ಹುಡುಕಿ ಬಂದು ನಮ್ಮನ್ನು ಕಾಪಾಡಿದ್ರು. ನಾವು ಹುಚ್ಚುಚ್ಚಿನ ಥರ ಹೋಗ್ತಾ ಇರೋದು ನಮ್ಮನ್ನು ಕಾಪಾಡೋದಕ್ಕೋಸ್ಕರ. ಹುಚ್ಚು ಪ್ರೀತಿನ ತಿಳಿದವರು ಹುಚ್ಚರೇ ಆಗ್ತಾರೆ ಬೇರೆ. ನಿಜವಾದ ಹುಚ್ಚು ಪ್ರೀತಿ ಆತನದು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ ನನಗೆ ಹುಚ್ಚನಲ್ವಾ? ನಮ್ಗೇನು ಬೇಕು? ಯಾರು ಹೆಂಗೆ ಆಗಿರಲಿ, ಅವ್ನು ಹುಚ್ಚನೂ ಯಾರು, ನಮ್ಮನ್ನ ಪ್ರೀತಿಸೋರು ಬೇಕು ಅಷ್ಟೇ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ರೆ ಅಂದರೆ ಯೇಸು ಕ್ರಿಸ್ತನು ಎಷ್ಟು ನಮ್ಮ ಮೇಲೆ ಹುಚ್ಚು ಪ್ರೀತಿ ಇಟ್ಟುಕೊಂಡಿದ್ದಾನೆ. ಅದೇ ಪ್ರೀತಿ ಮಾನವರಾದಂಥ ನಮಗೆ ಆ ದೇವರ ಮೇಲೆ ಇಡಬೇಕಾದಂಥ ನಿಜವಾದ ಪ್ರೀತಿಯಾಗಿ. ಮೊದಲು ದೇವರನ್ನು ಪ್ರೀತಿಸು, ನಂತರ ನನ್ನ ಜೊತೆಲಿರುವಂಥ ಅಕ್ಕಪಕ್ಕಲ್ಲಿರುವಂಥ ಜನರನ್ನು ಪ್ರೀತಿಸು. ಜೊತೆಲಿರುವಂಥ ಮನುಷ್ಯರನ್ನೇ ಪ್ರೀತಿಸ್ತಾ ಇಲ್ಲ. ಆ ಮೂರು ಬಣ್ಣದಲ್ಲಿರುವಂಥ ಅರ್ಥವೇ ನಮ್ಗೆ ಗೊತ್ತಾಯ್ತಲ್ಲ. ಮತಕ್ಕೋಸ್ಕರ, ಭಾಷೆಗೋಸ್ಕರ, ಕುಲಕ್ಕೋಸ್ಕರ, ಅಧಿಕಾರಿಗಳ ಮೇಲೆ ದಾಹಕ್ಕೋಸ್ಕರ ಕಿತ್ತಾಡ್ತಾ ಇರ್ತೀವಿ, ಸಮಾಧಾನವಿಲ್ಲದೆ ಸಾಯ್ತಾ ಇದ್ದೀವಿ ಪ್ರೇರೆ. ನೋಡಿದ ನಿಜವಾದ ಸ್ವತಂತ್ರ ಯೇಸು ಕ್ರಿಸ್ತನಲ್ಲಿ ಮಾತ್ರವೇ ನಮಗೆ ನಿಮಗೆ ಸಿಗುವಂಥದ್ದಾಗಿದೆ. ಬೇರೆ ಎಲ್ಲೋದರೂ ನಮಗೆ ಸಿಗೋದಿಲ್ಲ ಬಿಡಿ. ಲೋಕವೆಲ್ಲ ಹುಡುಕಿ ನಾ ಬಂದೆ, ಎಲ್ಲೂ ಸಿಗಲಿಲ್ಲ ನಿನ್ನಂಥ ತಂದೆ. ನಿಜವಾದ ಬಿಡುಗಡೆ ನಾಯಕನು ಆತನು. ನೋಡೋದಕ್ಕೆ ಸಾದಾ ಸಿದನಂತ ಕೇರ್ಲೆಸ್ ಮಾಡಬೇಡಿ. ಯೇಸು ಪ್ರಭು ಒಡವೆ ಧರಿಸ್ಕೊಂಡಿಲ್ಲ, ನನಗೆಲ್ಲ ಆಶೀರ್ವಾದ ಮಾಡ್ತಾನೆ. ಯೇಸು ಕ್ರಿಸ್ತನು ಕಿರೀಟ ಧರಿಸ್ಕೊಂಡಿಲ್ಲ, ನನಗೆಲ್ಲ ಆಶೀರ್ವಾದ ಮಾಡ್ತಾನೆ. ಯೇಸು ಕ್ರಿಸ್ತನು ಕಲ್ವಾರಿ ಶಿಲುಬೆ ಮೇಲೆ ತನ್ನಂತ ರಕ್ಷಿಸ್ಕೊಳಕ್ಕಾಗಲ್ಲ, ನನಗೆ ರಕ್ಷಿಸ್ತಾನೆ ಅಂತ ಅನ್ಕೋಬೇಡ. ಆತನು ಬರಿದಾಗಿ ಬಂದಿದ್ದು ನಿನಗೋಸ್ಕರ.
ತಂದೆ ಒಡವೆ ಹಾಕೊಳ್ಳೋಣ ಪ್ರಿಯರೇ, ಮಕ್ಕಳು ಕೊಡ್ತಾ ಇರ್ತಾರೆ, ನಂದೇನೋ ಬಿಡ ಮುಗಿದೋಯ್ತು ಅಂತ. ತಂದೆಗಳು ಹೊಸ ಬಟ್ಟೆ ಹಾಕೊಳ್ಳೋಲ್ಲ ಪ್ರಿಯರೇ, ಮಕ್ಕಳು ಕೊಡ್ತಾರೆ, ಹಾಕೊಳ್ಳೋ ಕೋಟೆಲ್ಲ ಹಾಕೊಳ್ಳೋ, ನೀನು ಹಾಕೋ ಅಂತಾರೆ ಅಲ್ವಾ. ಮಕ್ಕಳಿಗೆ ಏಟ್ ಬಿಡುವಂಥ ಚಾನ್ಸಸ್ ಇದ್ದರೆ, ಮಕ್ಕಳುಗಳಿಗೆ ಏಟ್ ಬಿಡುವಂಥ ಚಾನ್ಸಸ್ ಇದ್ದರೆ ನಿನ್ನ ತಾಯಿ ಅಡ್ಡಾಗುತ್ತಾಳೆ, ನಿನ್ನ ತಾಯಿ ಅಡ್ಡಾಗುತ್ತಾಳೆ, ನಿನ್ನ ತಂದೆ ಅಡ್ಡಾಗ್ಬಿಡ್ತಾನೆ. ಯಾಕೆ? ಅದೇ ರೀತಿ ನಿನಗೆ ನನಗೆ ಆಗತಕ್ಕಂಥ ಶಿಕ್ಷೆಯನ್ನು ತಡೆಯಲು ಯೇಸು ಪ್ರಭು ಅಡ್ಡ ಬಂದನು ಪ್ರಿಯರೇ. ನಮ್ಮ ಪಾಪದ ನಿಮಿತ್ತ ನಮಗೆ ಶಿಕ್ಷೆ ಸಿಗಬಾರದೆಂದು ಯೇಸು ಕ್ರಿಸ್ತನು ಬಂದು ಅಡ್ಡ ನಿಂತುಕೊಂಡು ನಮ್ಮ ದೋಷಗಳ ಫಲವನ್ನು ಆತನು ಹೊತ್ತುಕೊಂಡು ಶಿಲುಬೆಯ ಕಂಬವನ್ನು ಏರಿ ಪ್ರಾಣವನ್ನು ಸಮರ್ಪಿಸಿ ಯಜ್ಞವನ್ನು ಈ ಲೋಕಕ್ಕೆ ಬೇಕಾದಂತಹ ಯಜ್ಞದ ಕುರಿಯಾದಾತನು ಈ ಲೋಕದ ಪಾಪ ಪರಿಹಾರಕ್ಕೋಸ್ಕರ ಬಂದನು, ಸತ್ತನು, 3ನೇ ದಿವಸ ಜೀವಂತನಾಗಿ ಎದ್ದು ನಮ್ಮ ಮಧ್ಯದಲ್ಲಿ ವಾಕ್ಯದ ರೂಪದಲ್ಲಿ ವಾಸಿಸ್ತಾ ಇದ್ದಾನೆ ಪ್ರಿಯರೇ. ಆತನನ್ನು ನಂಬುವುದಾದರೆ ನಮ್ಮ ಜೀವನ ಪಾವನ ಆಗುತ್ತದೆ ಪ್ರಿಯರೇ. ನಿಜವಾದ ನಾವು ಪಾವನರಾಗ್ತೇವೆ. ಸ್ವರ್ಗದ ಸುಖ ಈ ಭೂಮಿ ಮೇಲೂ ನಾವು ಅನುಭವಿಸ್ಬೋದು. ಸತ್ತ ನಂತರ ನಮಗೆ ಖಂಡಿತವಾದಂತಹ ನೀನು ನಂಬುವಂಥ ಸ್ವರ್ಗ, ವೈಕುಂಠ, ಪರಲೋಕ ನಮಗೆ ಸಿಗುತ್ತದೆ ಎನ್ನುವಂಥ ಮಾತನ್ನು ಹೇಳುತ್ತಾ ಈ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಪ್ರಿಯರೇ. ಪ್ರಾರ್ಥನೆ ಮಾಡಿಕೊಂಡು ಈ ಕೂಟವನ್ನು ಮುಗಿಸಿಕೊಂಡು. ತಂದೆಯಾದ ದೇವರೇ, ನಿಮ್ಮ ಸ್ತೋತ್ರಗಳು ತಂದೆ. ನಿಮ್ಮ ಮಗನಾದ ಯೇಸು ಕ್ರಿಸ್ತನು ಹೇಳಿದ ಹಾಗೆ ಮಗನು ಬಿಡುಗಡೆ ಮಾಡಿದರೆ ನಿಜವಾದ ಬಿಡುಗಡೆ ಅಂತ ಹೇಳ್ತಾರೆ ತಂದೆ. ಅನೇಕರು ಅನೇಕ ಪಾಪದ ಸೆರೆಯಲ್ಲಿ ಸಿಲುಕಿದ್ದಾರೆ ತಂದೆ. ಹೊರಗಡೆ ಬರಬೇಕಂದ್ರೆ ಅವ್ರು ಬರೋಕ್ಕಾಗ್ತಾ ಇಲ್ಲ ತಂದೆ. ಜೇಡರ ಬಲೆಯದೋ ಎಂಬಂತೆ ತಂದೆ ಆ ಬಲೆಯಲ್ಲಿ ಸಿಲುಕಿದ್ದಾರೆಪ್ಪ. ಅವರನ್ನು ಹೊರಗಡೆ ತಂದಿರಿ ತಂದೆ, ಅವರನ್ನು ಬಿಡಿಸಿರಿ ತಂದೆ, ಅವರನ್ನು ಕಾಪಾಡಿರಿ ತಂದೆ, ಅವರ ಮೇಲೆ ನಿಮ್ಮ ಕರುಣೆ ಕಟಾಕ್ಷವನ್ನು ತೋರಿಸಿರಿ ತಂದೆ. ಸಹಾಯ ಮಾಡಿ ತಂದೆ, ಅವರನ್ನು ಕಾಪಾಡಿರಿ ತಂದೆ. ದೇಶವು ಅನುಭವಿಸುತ್ತಿರುವಂಥ ಸ್ವತಂತ್ರ ದಿನದಂದು ತಂದೆ ನಿಮ್ಮ ಬಳಿಯಲ್ಲಿ ಬೇಡ್ತಾ ಇದ್ದೀನಪ್ಪ. ನಿಜವಾದ ಸ್ವತಂತ್ರ ನಿಮ್ಮ ಮಗನಲ್ಲಿ ಇದೆ ಎಂದು ತಿಳಿದುಕೊಳ್ಳುವಂತೆ ಸಹಾಯ ಮಾಡಿ. ಈ ಬಂಧನದಿಂದ ಅವರನ್ನು ಬಿಡಿಸಿರಿ ತಂದೆ. ಕುಡುಕುತನದ ಬಂಧನದಿಂದ, ವ್ಯಭಿಚಾರದ ಬಂಧನದಿಂದ, ವಿಗ್ರಹಾರಾಧನೆಯ ಬಂಧನದಿಂದ, ಪಾಪ ಮಾಡುವುದಕ್ಕೆ ಆಸೆ ಪಡುವಂಥ ಎಲ್ಲ ಹೃದಯದ ಆಲೋಚನೆಗಳಿಂದ ಅದನ್ನು ಬಿಡಿಸಿ ಕಾಪಾಡಿರಿ ತಂದೆ. ನಿಮ್ಮ ಸತ್ಯದ ಮಾರ್ಗದಲ್ಲಿ, ನಿಮ್ಮ ಜೀವಗಳ ಮಾರ್ಗದಲ್ಲಿ ಅದನ್ನು ನಡೆಸಿರಿ ತಂದೆ. ಎಲ್ಲ ದೇವರುಗಳಿಗೆ ಮಹಾದೇವರನಾದ ನಿಮ್ಮನ್ನು ಇವರು ಕಂಡುಕೊಳ್ಳುವಂತೆ ಸಹಾಯ ಮಾಡಿ. ನಿಮ್ಮ ಮಗನ ಮೂಲಕ ನನ್ನ ರಕ್ಷಣೆ ಪ್ರಸಾದಿಸಬೇಕೆಂದು ಪ್ರಾರ್ಥನೆಯು ನನ್ನ ರಕ್ಷಕನು ನಿಮ್ಮ ಪ್ರಿಯಕುಮಾರನಾದ ಜಗತ್ಮೋಕ್ಷ ಪ್ರದಾತನ ಯೇಸು ಕ್ರಿಸ್ತನ ಬೇಡಿ ಹೊಂದಿರುವ ತಂದೆ. ಆಮೇಲೆ ಎಲ್ಲ ದೇವಜನರಿಗೂ ಯೇಸು ಕ್ರಿಸ್ತನ ವಂದನೆಗಳು ಬೇಡಿ.